ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅಲ್ಲ ರೀ, ಮೊನ್ನೆ ತಾನೇ ಈ ಅರವಿಂದ್ ಕೇಜ್ರಿವಾಲು ಮೈ ಇಮಾನ್ದಾರ್ ಹೂँ ಕೋರ್ಟ್ ಬೋಲ್ ದಿಯಾ ಹೈ ಮೈ ಇಮಾನ್ದಾರ್ ಹೂँ ಅಂತ ಗುಳೋ ಅಂತ ಗಳ ಅಂತ ಅಳ್ತಾ ಇದ್ರಲ್ರಿ. ಇದ್ದಕ್ಕಿದ್ದ ಹಾಗೆ ಏನಾಗೋಯ್ತು, ಮತ್ತೆ ಇವ್ರಿಗೆ ಕೋರ್ಟು ನೋಟಿಸ್ ಕೊಟ್ಬಿಟ್ಟಿದೆಯಲ್ಲ, ಏನಾಯಿತು? ನಾವು ದಿಲ್ಲಿ ಲಿಕ್ಕರ್ ಹಗರಣದ ಬಗ್ಗೆ ಕಳೆದ ವರ್ಷ ನಿರಂತರವಾಗಿ ಅಪ್ಡೇಟ್ಗಳನ್ನು ಕೊಟ್ಟಾಗ ಜನ ನಿಜಕ್ಕೂ ಹೌದಾ ಅಂತ ಹುಬ್ಬೇರಿಸಿದ್ದು ಹೌದು. ಒಬ್ಬ ಮುಖ್ಯಮಂತ್ರಿ ಇಷ್ಟೆಲ್ಲ ಕಾಂಡವನ್ನು ಮಾಡಲಿಕ್ಕೆ ಸಾಧ್ಯವ? ಈ ರೀತಿ ಅದು ಪ್ರಾಮಾಣಿಕತೆ ಹೆಸರು ಹೇಳ್ಕೊಂಡು ರಾಜಕಾರಣಕ್ಕೆ ಬಂದು ಈ ರೀತಿ ಭ್ರಷ್ಟಾಚಾರ ಮಾಡಲಿಕ್ಕೆ ಸಾಧ್ಯವ ಅಂತ ಅಚ್ಚರಿಪಟ್ಟದ್ದು ಹೌದು. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ವ್ಯತಿರಿಕ್ತವಾಗಿ ಮೊನ್ನೆ ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಜಡ್ಜ್ ಮಹೋದಯ ಈ ಕೇಸು ವಿಚಾರಣೆಗೆ ಯೋಗ್ಯ ಅಲ್ಲ, ಅನರ್ಹ ಅಂತೇಳಿ ಕಿತ್ತಿ ಬಿಸಾಕಿ ಬಿಟ್ರಲ್ಲ. ಎಂಥ ದಿಗ್ವಿಜಯ ಅರವಿಂದ್ ಕೇಜ್ರಿವಾಲ್ಗೆ. ಇಡೀ ಕೋರ್ಟ್ ರೂಮ್ನಲ್ಲಿ ಯಾವ ರೀತಿಯ ವಾತಾವರಣ ಸೃಷ್ಟಿಯಾಗೋಯ್ತು ಅಂದರೆ, ಅರವಿಂದ್ ಕೇಜ್ರಿವಾಲ್ ಮೇಲೆ ಅನಗತ್ಯವಾಗಿ ಈ ರೀತಿಯ ಕಿರುಕುಳವನ್ನು ಕೊಡಲಾಯಿತು. ಈತ ಪ್ರಾಮಾಣಿಕರಲ್ಲಿ ಪ್ರಾಮಾಣಿಕ, ಈತ ನಿರ್ದೋಷಿ ಅಂತ ಎಲ್ಲ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು ಭಾರತ ದೇಶದಲ್ಲಿ. ನನಗೆ ತುಂಬ ಜನ ಕೇಳಿದ್ರು, ಅಲ್ರಿ ನೀವು ಇಷ್ಟೆಲ್ಲ ವಿಡಿಯೋ ಮಾಡಿದ್ರು ನೋಡಿ, ಅವ್ರ ಮೇಲೆ ಕೇಸ್ಗಳೇ ಇಲ್ಲ ಅಂತೆ, ಅವ್ರು ಯಾವುದೂ ರೀತಿಯ ಭ್ರಷ್ಟಾಚಾರವನ್ನೇ ಮಾಡಿಲ್ಲಂತೆ, ಸಿ ಬಿ ಐ ದಾಖಲಾತಿಗಳನ್ನ ಕೊಟ್ಟಿಲ್ವಂತೆ, ಇಲ್ಲದೆ ಹೋದ್ರೆ ಕೋರ್ಟ್ ಯಾಕ್ರಿ ಕಿತ್ತು ಬಿಸಾಕ್ತಿತ್ತು? ಅಷ್ಟೇ ಅಲ್ಲ, ಜಡ್ಜ್ ಇನ್ನೊಂದು ಮಾತನ್ನು ಹೇಳಿದರು, ಇದನ್ನು ಯಾರು ತನಿಖೆ ಮಾಡಿದ್ರು ಅವ್ರ ಮೇಲೆ CBIನವರು ಉನ್ನತ ಅಧಿಕಾರಿಗಳು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಬೇರೆ ಹೇಳಿಬಿಟ್ರು. ಇದಕ್ಕಿಂತ ಅವಮಾನ, ಇದಕ್ಕಿಂತ ಮುಖಭಂಗ CBIಗೆ ಬೇರೆ ಎಲ್ಲಾದರೂ ಇರ್ಲಿಕ್ಕೆ ಸಾಧ್ಯ ಇದೆ ಏನ್ರಿ? ಕೇಸ್ನಲ್ಲಿ ಮೆರಿಟ್ ಇಲ್ಲ ಅಂತ ಹೇಳೋದು ಬೇರೆ, ತನಿಖೆ ಮಾಡಿದಂಥ ಅಧಿಕಾರಿಯ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳೋದು ಬೇರೆ. ಆ ಮಟ್ಟಿನ ಒಂದು ಶಬ್ದ ಹೇಳಬೇಕೋ ಹೇಳಬಾರ್ದೋ ಗೊತ್ತಿಲ್ಲ, ಅತಿರೇಕದ ಒಂದು ಜಡ್ಜ್ಮೆಂಟನ್ನು ಒಂದು ವರ್ಡಿಕ್ಟು ಅಂತಂದರೆ ಅದು ಬಹುಶಃ ಈಗ ಸಮಯೋಚಿತ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದರೆ ಈ ಪ್ರಕರಣವನ್ನು ಈಗ ದಿಲ್ಲಿಯ ಹೈಕೋರ್ಟು ಅಡ್ಮಿಟ್ ಮಾಡಿಕೊಂಡಿದೆ. ವಿಚಿತ್ರ ನೋಡಿ, ಬೇರೆ ಯಾರೋ ಆಡಿಟ್ ಮಾಡಿದರೆ ನೀವು ನಂಬಕ್ಕಾಗಿಲ್ಲ. CAG ಅವರು ಆಡಿಟ್ ಮಾಡಿ ಹೇಳಿದ್ದಾರೆ ಈ ರೀತಿಯಾದಂಥ ಇದರಲ್ಲಿ ಅವ್ಯವಹಾರ ಅಪರಾಧ ಆಗಿದೆ ಅಂತ ಸ್ಪಷ್ಟವಾಗಿ ಹೇಳಿದರು. ಎರಡನೇದು, ಯಾವ ಲಿಕ್ಕರ್ ನೀತಿಯನ್ನು ಇವರು ಹೊಸ ಲಿಕ್ಕರ್ ನೀತಿಯನ್ನು ತಂದರೋ ಅದನ್ನು ಸ್ವತಃ ವಾಪಸ್ ತೊಗೊಂಡ್ರು ಅರವಿಂದ್ ಕೇಜ್ರಿವಾಲ್. ತಮ್ಮ ಸರ್ಕಾರವೇ ವಾಪಸ್ ತೊಗೊಂಡ್ತು. ಅಪೋಸಿಷನ್ನೇ ಇರಲಾರ್ದಂಥ ಸರ್ಕಾರ ಅವ್ರದ್ದು, ಆ ಮಟ್ಟಿನ ಜನಾದೇಶ. ಅಂಥವರು ದಿಲ್ಲಿ ಹೊಸ ಲಿಕ್ಕರ್ ನೀತಿಯನ್ನು ವಾಪಸ್ ತೊಗೊಂಡ್ರು. ಜೊತೆಗೆ CRPC 164 ಪ್ರಕಾರ ಯಾರ್ಯಾರು ಆರೋಪಿಗಳಿದ್ರಲ್ಲ ಅವರ ಸ್ಟೇಟ್ಮೆಂಟ್ಗಳನ್ನು ದಾಖಲು ಮಾಡಲಾಗಿತ್ತು. ನ್ಯಾಯಾಧೀಶರ ಮ್ಯಾಜಿಸ್ಟ್ರೇಟ್ ಎದುರುಗಡೆ ವಿಡಿಯೋ ಮಾಡಿ ಅವನ್ನೆಲ್ಲ ದಾಖಲೆಗಳನ್ನು ಮಾಡಲಾಗಿತ್ತು. ಭಾಳಷ್ಟು ಆರೋಪಿಗಳು ಅಪ್ರೂವರ್ ಆಗಿ ತಮ್ಮ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು, ಯಾವ ರೀತಿ ಲಾಬಿ ಕೆಲಸ ಮಾಡ್ತಿದ್ರಲ್ಲಿ ಅಂತ. ಇದೆಲ್ಲ ಬಿಟ್ಟುಬಿಡ್ರಿ, ವಾಸ್ತವಿಕವಾಗಿ ನಿಮ್ಮ ಕಣ್ಣೆದುರಿಗೆ ಕಾಣೋದು ಏನು ಅಂತಂದರೆ, ಒಂದು ಬಾಟ್ಲಿ ಫ್ರೀ ಅನ್ನೋದು, ಶಾಲೆ ಟೆಂಪಲ್ ಹತ್ರ ವೈನ್ ಸ್ಟೋರ್ ತೆಗೆಯೋದು, ಎಂದೂ ಕಾಣಲಾರದಂಥ ಬ್ರ್ಯಾಂಡ್ಗಳು ಇದ್ದಕ್ಕಿದ್ದ ಹಾಗೆ ದಿಲ್ಲಿಯ ಮೇಲೆ ದಾಂಗುಡಿ ಇಡೋದು, ಮತ್ತು ಒಬ್ಬನೇ ವ್ಯಕ್ತಿಗೆ ಗುತ್ತಿಗೆಯನ್ನು ಕೊಟ್ಟು ಇದ್ದಕ್ಕಿದ್ದ ಹಾಗೆ 5%ಇಂದ 12%ಗೆ ಕಮಿಷನ್ ಹೆಚ್ಚಳ ಮಾಡಿದ್ದು, ಜೊತೆಗೆ ಈ ದುಡ್ಡನ್ನು ತೆಗೆದುಕೊಂಡು ಹೋಗಿ ಗೋವಾದ 5 ಸ್ಟಾರ್ ಹೋಟೆಲ್ನಲ್ಲಿ ಪೇಮೆಂಟ್ ಮಾಡಿದ್ದು, ಅದರ ರಸೀದಿಗಳು ಎಲ್ಲ 2600 ಪುಟಗಳ ಫೈಲನ್ನು ಕೊಟ್ಟರೆ ಇದು ವಿಚಾರಣೆಗೇ ಯೋಗ್ಯ ಅಲ್ಲ ಅಂತ ಹೇಳಿಬಿಟ್ರೆ. ಈ ಹಿಂದೆ ಅರವಿಂದ್ ಕೇಜ್ರಿವಾಲ್ ಒಂದ್ಸಲ ಜಾಮೀನು ಕೊಡಲಾಯಿತು ದಿಲ್ಲಿಯಲ್ಲಿ, ಭಾಳ ಹಿಂದೆ, ಹೈಕೋರ್ಟ್ ಅಲ್ಲ ಅದಕ್ಕಿಂತ ಮುಂಚೆ. ಆವಾಗ ಜಡ್ಜ್ ಹೇಳಿದ್ದೇನು ಗೊತ್ತಾ, ನೀವು ಹೇಳಿದ್ರೆ ನಕ್ಕು ಬಿಡ್ತೀರಿ ನೀವು. ಅವ್ರು ಹೇಳ್ತಾರೆ, ನೀವು ಕೊಟ್ಟಿರುವಂಥ ಇಷ್ಟು ಫೈಲನ್ನು ನಮ್ಗೆ ಓದಲಿಕ್ಕೆ ಆಗೋದಿಲ್ಲ, ಆದ್ದರಿಂದ ಈತನಿಗೆ ಜಾಮೀನು ಕೊಡ್ತೀನಿ ಅಂತ. ಅಂದರೆ ಪ್ರಕರಣವನ್ನು ಅವಗಾಹನೆಗೆ ತೆಗೆದುಕೊಳ್ಳಲಿಕ್ಕೆ ತಯಾರಿರಲಾರದೆ ಅದನ್ನು ಆಮೇಲೆ ನೋಡೋಣ, ಮೊದಲು ಇವ್ರಿಗೆ ಜಾಮೀನು ಕೊಡೋಣ ಅಂತ ಜಾಮೀನು ಕೊಟ್ಬಿಡೋದು. ಜಾಮೀನು ಕೊಡೋದು ಆಯಾ ಜಡ್ಜ್ಗಳ ವಿವೇಚನೆಗೆ ಬಿಟ್ಟ ವಿಚಾರ. ನಾವು ಅದ್ರ ಬಗ್ಗೆ ಇಲ್ಲಿ ನಾವು ಚರ್ಚೆ ಮಾಡೋ ಪ್ರಶ್ನೆ ಬರೋದಿಲ್ಲ. ಆದರೆ ನೀವು ಕೊಟ್ಟ ಜಡ್ಜ್ಮೆಂಟು ಪ್ರೆಸಿಡೆನ್ಸ್ ಆಗಿಬಿಡುತ್ತೆ ಒಂದು. ಎರಡನೇದು, ಇದೇ ರೀತಿಯ ಬೇರೆ ಪ್ರಕರಣ ಬಂದಾಗ ನೋಡಿ, ಅರವಿಂದ್ ಕೇಜ್ರಿವಾಲ್ ಪ್ರಕರಣದಲ್ಲಿ ಹೀಗಾಗಿತ್ತು ಅಂತ ಬೇರೆಯವರು ಅದರ ಲಾಭವನ್ನು ಪಡಿತಾರೆ. ಮೂರನೇದು, ಈ ರೀತಿಯ ಜಡ್ಜ್ಮೆಂಟ್ಗಳಿಗೆ ಅದು ದಾರಿ ಆಗತ್ತೆ. ಇದನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕಾದ ಸಂದರ್ಭ. ಯಾಕೆ ಇಷ್ಟೆಲ್ಲ ಚರ್ಚೆ ಮಾಡಿದೆ? ಯಾಕೆ ಅಂದರೆ
ನಿನ್ನೆ ಹೈಕೋರ್ಟು ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಸೇರಿ 23 ಜನರಿಗೆ ನೋಟಿಸನ್ನು ಜಾರಿ ಮಾಡಿದೆ. ಯಾವ ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿ ಕೇಸನ್ನು ವಜಾ ಮಾಡಲಾಯಿತು, ಇದು ವಿಚಾರಣೆಗೆ ಯೋಗ್ಯವಲ್ಲ ಅಂತ, ಆ ಪ್ರಕರಣವನ್ನು ಅಡ್ಮಿಟ್ ಮಾಡಿಕೊಂಡಿದೆ, ವಿಚಾರಣೆಗೆ ಯೋಗ್ಯ ಅಂತ ಸ್ವೀಕಾರ ಮಾಡಿದೆ. ಈಗ ಅರವಿಂದ್ ಕೇಜ್ರಿವಾಲ್ ಅವತ್ತೇನು ಹತ್ರಲ್ಲ, ಒಂದು ರೀತಿಯಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿದರು. ಹೇಗೆ ಅದನ್ನು ನೋಡಿ, ಅರವಿಂದ್ ಕೇಜ್ರಿವಾಲ್ ಅಂತ ಈ ಅಭಿಯಾನದ ಮೂಲಕ ಬರ್ತಾರಲ್ಲ, ಅಂದರೆ ಯಾವುದೋ ಒಂದು ಇಶ್ಯೂ ಇಟ್ಟುಕೊಂಡು ಇಶ್ಯೂ ಬೇಸ್ಡಲ್ಲಿ ಬಂದ್ಬಿಡೋದು. ಉದಾಹರಣೆಗೆ ಆಸು ಅಂತಿತ್ತು ಅಸ್ಸಾಂನಲ್ಲಿ, ಆಲ್ ಅಸ್ಸಾಂ ಸ್ಟೂಡೆಂಟ್ಸ್ ಯೂನಿಯನ್ ಅಂತೇಳಿ. ಆ ಅಸ್ಸಾಂ ಯೂನಿಯನ್ ಏನು ಮಾಡ್ತೀವಿ ಅಂತಂದರೆ, ವಿದ್ಯಾರ್ಥಿ ಚಳವಳಿಯ ಮೂಲಕ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ. ಚುನಾವಣೆಯಲ್ಲಿ ಗೆದ್ದುಬಿಟ್ರು. ಚುನಾವಣೆಯಲ್ಲಿ ಗೆದ್ದ ಮೇಲೆ ನೇರವಾಗಿ ಹಾಸ್ಟೆಲ್ನಿಂದ ಸೀದಾ ಹೋಗಿದ್ದೆ ವಿಧಾನಸೌಧಕ್ಕೆ ಅವರು. ಅಲ್ಲಿ ಏನಾಗತ್ತೆ, ಭಾವನಾತ್ಮಕವಾದ ಒಂದು ನಂಟು ಇರುತ್ತೆ, ಅದನ್ನು ಜನ ಬೇಗ ಒಪ್ಕೊಂಡ್ಬಿಡ್ತಾರೆ. ಇಲ್ಲ, ಇವರು ಚಳವಳಿ ಮಾಡಿ ಬಂದವರು ಅಂತ. ಅರವಿಂದ್ ಕೇಜ್ರಿವಾಲ್ ಅದೇ ಮಾಡಿದ್ದು. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಅಂತ ಬಂದರು. ಅದಕ್ಕೊಬ್ಬ ನೇತಾರನನ್ನು ಎದುರು ಕೂಡಿಸಿದರು, ಅಣ್ಣಾ ಹಜಾರೆ ಅಂತ. ಅಣ್ಣಾ ಹಜಾರೆಯನ್ನು ನೋಡಿದರೆ ಆತನ ನಿರಪೇಕ್ಷತೆ, ನಿಸ್ಪೃಹತೆ, ಸರಳತೆ ನೋಡಿದ ತಕ್ಷಣ ಯಾರು ಬೇಕಾದರೂ ಆತನಿಗೆ ಮಾರು ಹೋಗಬಹುದು. ಎದುರಿಗೆ ಬೇರೆ ಕಿರಣ್ ಬೇಡಿ ಅಂತ ದಕ್ಷ ಅಧಿಕಾರಿಗಳಿದ್ದರು, ಇಡೀ ದೇಶದ ದಿಗ್ಗಜರೆಲ್ಲ ಜೊತೆಗೆ ಸೇರ್ಕೊಂಡ್ಬಿಟ್ರು. ಅವಾಗ ಅರವಿಂದ್ ಕೇಜ್ರಿವಾಲ್ ನಿಜವಾದ ಹೋರಾಟಗಾರ ಅಂತ ಎಲ್ಲರೂ ಭಾವಿಸ್ಬಿಟ್ರು. ಅದನ್ನು ಹೇಗೆ ಆತ ಎನ್ಕ್ಯಾಶ್ ಮಾಡೋದನ್ನು ಕಲ್ತರು ಅಂದರೆ, ಒಂದು ಸಲ ನಾನು ಹತ್ತು ಬಿಟ್ಟರೆ ಹೇಳ್ದಂಗೆ ಕೇಳ್ತಾರೆ ಎಲ್ಲರೂ ಅಂತ. ಅದನ್ನೇ ಮೊನ್ನೆ ಕೋರ್ಟ್ನಲ್ಲಿ ಆತ ಪ್ರಯೋಗ ಮಾಡಿದ್ದು. ಹೋಗಿ ಮನೀಶ್ ಸಿಸೋಡಿಯಾ ಅಂತ ತಪ್ಪಿಕೊಂಡು ಅಳೋದೇನೀತ, ಮನೆಗೆ ಹೋದ, ಮನೇಲಿ ಅಳೋದೇನು ಗೊತ್ತಾ ಆತನಿಗೆ, ಹಿಂದುಗಡೆ ಎಲ್ಲ ಕ್ಯಾಮ್ರಾಗಳಿದ್ದಾವೆ ಅಂತ. ಅರವಿಂದ್ ಕೇಜ್ರಿವಾಲ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಾಳೆ ಬೆಳಿಗ್ಗೆ ಮತ್ತೆ ಇವರು ಹೈಕೋರ್ಟ್ಗೆ ಅಪೀಲ್ ಹೋಗ್ತಾರೆ, CBI ಅವರು, ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆತ ಒಬ್ಬ IRS ಆಫೀಸರು. ಒಬ್ಬ IRS ಆಫೀಸರು NGO ಮಾಡುವ ಮೂಲಕ ವಿದೇಶದ ಫಂಡ್ಗಳನ್ನು ತರಿಸ್ಕೊಂಡು ಮೆಗಾಸೆಸೆ ಅವಾರ್ಡ್ ಪಡೆಯಬಲ್ಲಂಥ ಚಾಲಾಕಿ ಇದೆ ಅಂತಂದರೆ, ರಾಜಕಾರಣವನ್ನು ಮಾಡೋದು ಆತನಿಗೆ ಗೊತ್ತಿರಲ್ವಾ, ಕಾನೂನು ಗೊತ್ತಿರಲ್ವಾ? ಆತನಿಗೆ ತುಂಬ ಚೆನ್ನಾಗಿ ಗೊತ್ತು ಹೈಕೋರ್ಟ್ಗೆ ಅಪೀಲ್ ಹೋಗ್ತಾರೆ ಅಂತ. ನಾನೊಂದು ಮಾತು ಹೇಳಿದ್ದೆ, ಜಡ್ಜ್ಮೆಂಟ್ ಬಂದ ದಿವಸ ಮಧ್ಯಾಹ್ನ ವಿಡಿಯೋ ಮಾಡಿದ್ವಿ ನಾವು ಚರ್ಚೆ ಮಾಡಿದ್ದೀವಿ. ಅವತ್ತು ಹೇಳಿದೆ, ಇವತ್ತಿನಿಂದ ಆಟ ಶುರು ಇವಂದು ಅಂತ ಹೇಳಿದೆ. ಇವತ್ತಿಂದ ಆಟ ಶುರು. ಎಲ್ಲಿವರೆಗೂ ಅಪೀಲ್ ಅಡ್ಮಿಟ್ ಆಗೋದಿಲ್ವೋ ಅಲ್ಲಿವರೆಗೂ ಈತ ಅರವಿಂದ್ ಕೇಜ್ರಿವಾಲ್ ಆ ಕಡೆಯಿಂದ ನರೇಂದ್ರ ಮೋದಿ, ಈ ಕಡೆಯಿಂದ ಅಮಿತ್ ಶಾ ಜಡಿಲಿಕ್ಕೆ ಶುರು ಮಾಡ್ತಾರಂತೆ. ನೀವು ಗಮನಿಸ್ತಾ ಬನ್ನಿ, ಕಳೆದ 1 ವರ್ಷದಿಂದ ಉಸಿರಿಲ್ಲದೆ ಓಡಾಡ್ತಾ ಇದ್ದಂಥ ಅರವಿಂದ್ ಕೇಜ್ರಿವಾಲು ಕಳೆದ 15 ದಿವಸಗಳಲ್ಲಿ ಆತನ ಹಠಾಟೋಪ, ಆತನ ಹೇಳಿಕೆ, ಆತನ ಅರಾಜಕತೆಯ ತಾರಕ ಸ್ವರ ಎಲ್ಲವೂ ನೀವು ಸ್ಪಷ್ಟವಾಗಿ ಕಾಣುತ್ತೆ. ಅವತ್ತೇ ಸಂಜೆ 4 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತಾರೆ. ಮಾಡಿ ನಮ್ಮ ಸರ್ಕಾರವನ್ನು ಬೇಕು ಅಂತಲೇ ಈ ರೀತಿ ಮಾಡಿ 5 ಜನರನ್ನು ಜೈಲಿಗೆ ಹಾಕಿದರು, ನಮಗಂತ ಪ್ರಾಮಾಣಿಕರು ಯಾರಲ್ಲ ಅಂತ ಕೋರ್ಟು ಈತ ಪ್ರಾಮಾಣಿಕ ಅಂತ ಹೇಳಲಿಲ್ಲ. ಭಾಳ ಮಜಾ ಇದೆ. ಅದೇ ನೋ ಒನ್ ಕಿಲ್ಡ್ ಜೆಸಿಕಾ ಲಾಲ್ ಅಂತ ಒಂದು ಸ್ಟೇಟ್ಮೆಂಟ್ ಇದೆ, ಇಂಡಿಯಾ ಟುಡೇದಲ್ಲಿ ಬಂದದ್ದು. ಜೆಸಿಕಾ ಲಾಲ್ ಸತ್ತದ್ದು ಸುಳ್ಳು? ಹಂಗಾರೆ ಯಾರೂ ಕೊಲ್ಲೇ ಇಲ್ವ ಅವಳನ್ನ? ಕೊಂದಿದ್ದಕ್ಕೆ ಸಾಕ್ಷ್ಯಾಧಾರ ಸಿಗಲಿಲ್ಲ ಅಂತ ಕೋರ್ಟ್ ಹೇಳಿರೋದು. ಹಾಗೆ ಅರವಿಂದ್ ಕೇಜ್ರಿವಾಲ್ ಭ್ರಷ್ಟಾಚಾರಕ್ಕೆ ಸರಿಯಾದ ಸಾಕ್ಷ್ಯಾಧಾರಗಳನ್ನು ಒದಗಿಸಿಲ್ಲ ನೀವು ಅಂತ ಕೋರ್ಟ್ ಹೇಳಿದ್ದು. ಸರಿನೋ ತಪ್ಪೋ, ನಿಜಾನೋ ಸುಳ್ಳು, ಅದು ಬೇರೆ ವಿಚಾರ. ಅವತ್ತು ಹೇಳಿದ್ದಾದ. ಆದರೆ ನನ್ನ ಪ್ರಾಮಾಣಿಕ ಅಂತ ಕೋರ್ಟ್ ಒಪ್ಕೊಂಡ್ಬಿಟ್ಟಿದೆ. ಈಗೇನು ಹೇಳ್ತೀರಿ? ಹೈಕೋರ್ಟ್ ಹೇಳಿದೆಯಲ್ಲ, ಅಡ್ಮಿಟ್ ಮಾಡಿಕೊಂಡಿದೆ, ನೋಟಿಸ್ ಜಾರಿ ಮಾಡಿದೆ, ವಿಚಾರಣೆ ಶುರುವಾಗ್ತದೆ. ಒಂದಲ್ಲ ಎರಡಲ್ಲ, ಸಾವಿರಾರು ದಾಖಲಾತಿಗಳಿದ್ದಾವೆ. 40 ಒಡೆದು ಹೋಗಿರುವಂಥ ಮೊಬೈಲ್ನ ದಾಖಲೆಗಳನ್ನು ಕೂಡ ಇದೆ. ಐಫೋನ್ಗಳು 40 ಐಫೋನ್ಗಳು ಸಾಕ್ಷಿ ಸಿಗಬಾರ್ದು ಅಂತ. ಆ ರೀತಿಯಾದಂಥ ಮಾಸ್ಟರ್ ಮೈಂಡ್ ಇರುವಂಥ ಮನೀಶ್ ಸಿಸೋಡಿಯಾ, ಅರವಿಂದ್ ಕೇಜ್ರಿವಾಲ್. ಇದು ಒಂದು ಪ್ರಕರಣ ಅಲ್ಲ. ಶಾಲೆಗಳಲ್ಲಿ ಬೆಂಚ್ ಹಾಕಿಸಿರೋ ಪೀಠೋಪಕರಣದ ಪ್ರಕರಣ ಇದೆ, ವಾಟರ್ ಬೋರ್ಡ್ ಪ್ರಕರಣ ಇದೆ, ಆಮೇಲೆ ಎಲೆಕ್ಟ್ರಿಸಿಟಿ ಪ್ರಕರಣ ಇದೆ. ಯಾವ ಕೇಸ್ ಇಲ್ಲ ಹೇಳಿ, ಅಷ್ಟು ಶೀಶ್ ಮಹಲ್ ಪ್ರಕರಣ ಇದೆ. ಹೇಳ್ತಾ ಹೋದರೆ ಈತನ ಇಡೀ ಅಧಿಕಾರದಲ್ಲಿ ನಡೆದಿರೋವೆಲ್ಲ ಭ್ರಷ್ಟಾಚಾರವೇ. ಅಷ್ಟು ಕೇಸ್ಗಳಲ್ಲೂ ಈತ ಫಿಟ್ ಆಗಿದ್ದಾನೆ, ಅಷ್ಟು ಕೇಸ್ಗಳಲ್ಲಿ ಈತ ಹಾಜರಾಗಬೇಕು. ಅಷ್ಟೇ ಅಲ್ಲ, ಈ ದಿಲ್ಲಿ ಲಿಕ್ಕರ್ ಹಗರಣ ಪ್ರಕರಣದಲ್ಲಿ ಈತನ ಪಕ್ಷವನ್ನು ಪಾರ್ಟಿಯನ್ನಾಗಿ ಮಾಡಲಾಗಿದೆ. ಒಂದು ವೇಳೆ ಕನ್ವಿಕ್ಷನ್ ಆದ ಸಂದರ್ಭದಲ್ಲಿ ಪಾರ್ಟಿ ಕೂಡ ತನ್ನ ಮಾನ್ಯತೆಯನ್ನು ಕಳ್ಕೊಳ್ಳುತ್ತೆ. ಆಮ್ ಆದ್ಮಿ ಪಾರ್ಟಿ ಅನ್ನೋ ಪಾರ್ಟಿನೇ ಇರೋದಿಲ್ಲ. ಆದರೆ ಅರವಿಂದ್ ಕೇಜ್ರಿವಾಲ್ ಹೊರಗಡೆ ಆಡ್ತಾ ಇರೋ ನಾಟಕ ಹೇಗಿದೆ ಅಂದರೆ, ತನಗೆ ಕೋರ್ಟು ನಿರ್ದೋಷಿ ಅಂತ ಹೇಳಿದೆ, ತನಗಿಂತ ಪ್ರಾಮಾಣಿಕರು ಯಾರಿಲ್ಲ ಅಂತ ಮೆರೀಲಿಕ್ಕೆ ಶುರು ಮಾಡಿದ್ದ. ಮುಂದೇನಾಗತ್ತೆ ಕಾದು ನೋಡೋಣ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.